उदान हाँ ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸುಷ್ಮಾ. ನಾವಿವತ್ತು ಬನ್ನೇರುಘಟ್ಟ ಝೂಗೆ ಬಂದಿದ್ವಿ. ಆನೆಕಲ್ಲಿಂದ ನಿಯರ್ ಇರೋದ್ರಿಂದ ಬರಬೇಕು ಅಂತ ಅನ್ನಿಸ್ತು. ಭುವನ್, ಲಿಕ್ಕಿ, ನಾನು ಮುದ್ದು 4 ಜನ ನಮ್ಮ ಮನೆಯವ್ರು ಡ್ರಾಪ್ ಮಾಡಿಬಿಟ್ಟು ಹೋದರು. ಹಾಗೆ ಬಂದ ತಕ್ಷಣ ಗೊತ್ತಾಗಿದ್ದು ಝೂವಲ್ಲಿ ಈ ಥರ ಹೊಸ ರೂಲ್ಸ್ ಮಾಡಿದ್ದಾರೆ ಅಂತ. ನಾನಂತೂ ಒಂದು ತಪ್ಪು ಮಾಡಿದೆ. ನೀವು ಆ ತಪ್ಪನ್ನ ಮಾಡಿಬಿಡೋದೇನಂತ ಮುಂದೆ ಹೇಳ್ತೀನಿ. ಮೊದಲಿಗೆ ನಾನು ಹೋಗ್ಬಿಟ್ಟು ಸಫಾರಿ ಟಿಕೆಟ್ ತೊಗೊಂಡ್ಬಂದೆ. ಒಬ್ರಿಗೆ 450 ರೂಪಾಯಿ, ಪುಟ್ಟ ಮಕ್ಕಳಿಗೆ ಫ್ರೀ. ಆಮೇಲೆ ಕ್ಯೂವಲ್ಲಿ ನಿಂತ್ಕೊಂಡು ಚೆಕ್ ಇನ್ ಆದ್ವಿ. ಆದ ತಕ್ಷಣ ನಾವು ಮೊದಲಿಗೆ ನೋಡಿದ್ದು ಮೊಸಳೆ ನೀರಲ್ಲಿ ಹೋಗ್ತಾಯಿತ್ತು. ಎಲ್ಲೆಲ್ಲಿ ಪ್ರಾಣಿಗಳಿರುತ್ತೆ ಅಲ್ಲಲ್ಲಿ ಸ್ವಲ್ಪ ಸ್ಲೋ ಮಾಡಿ ತೋರಿಸ್ಕೊಡ್ತಾರೆ. ಈಗ ಜಿಂಕೆಗಳು ಮತ್ತು ಸಾರಂಗಗಳು ಕೂಡ ನೋಡಿದ್ವಿ. ಎಲ್ಲ ಗುಂಪಾಗಿ ನಿಂತ್ಕೊಂಡು ಮೇವು ಮೇಯ್ತಾ ಇದ್ವು. ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಬಿಸಿಲಿತ್ತು. ಆನೆಗಳು ನೀರಲ್ಲೆಲ್ಲ ಆಟ ಆಡ್ತಾಯಿದ್ವು. ಕೆಲವೊಂದು ಸೊಪ್ಪನ್ನ ತಿಂತಾಯಿದ್ವು. ಇನ್ನು ಕೆಲವೊಂದು ಆ ಸೊಪ್ಪು ಹುಲ್ಲು ಎಲ್ಲ ತಲೆ ಮೇಲೆ ಮೈ ಮೇಲೆ ಹಾಕ್ಕೊಂಡು ತಿಂತಾಯಿದ್ವಿ. ಬಿಸಿಲಿತ್ತಲ್ವ, ಸೊ ಹಾಗಾಗಿ ನನ್ನ ಮಗ ಅಂತೂ ತುಂಬಾ ಖುಷಿಪಟ್ಟು ಎಂಜಾಯ್ ಮಾಡಿದೆ. ಹಾಗೆ ಮುಂದೆ ಬಂದರೆ ಕರಡಿ ಕೂಡ ನೋಡಿದ್ವಿ. ಅವಾಗೆಲ್ಲ ಹೋದ ಸರಿ ಬಂದಾಗ ರೋಡಲ್ಲೆಲ್ಲ ಓಡಾಡ್ತಾಯಿದ್ವು. ಹುಲಿ ಅಂತೂ ಬಿಸಿಲಿಗೆ ಮಲ್ಕೊಂಡು ನಿದ್ದೆ ಮಾಡ್ತಾಯಿತ್ತು. ಹಾಗೆ ಮುಂದೆ ಬಂದರೆ ಚಿರತೆ ಕೂಡ ಅದೇ ಸೇಮ್ ಬಂಡೆ ಹೊರ್ಕೊಂಡು ನಿದ್ದೆ ಮಾಡ್ತಾಯಿತ್ತು ಬಿಸಿಲಿಗೆ. ಹಾಗೆ ಸಿಂಹಿಣಿಯರೆಲ್ಲ ಒಟ್ಟಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ರು. ಮಧ್ಯಾಹ್ನ ನಾವು ಯಾರೂ ಸಿಗೋಲ್ಲ ನಿಮಗೆ ಅಂತ ಅಮ್ಮ ಸಿಂಹಿಣಿ ಅಲ್ಲಿಂದ ನಡ್ಕೊಂಡು ಬಂದು ಅಲ್ಲಿ ಹೋಗಿ ಒಂದು ಕಡೆ ಕೂತ್ಕೊಳ್ತು. ಮಗ ತುಂಬ ಖುಷಿ ಪಡ್ತಾಯಿದ್ದ, ಕೂಗ್ತಾಯಿದ್ದ ಲಯನ್, ಸಿಂಹ ಅಂತ. ಸಿಂಹ ಮಾತ್ರ ನೋಡ್ತಾ ಕೂತಿತ್ತು ಅಷ್ಟೇ, ಎಲ್ಲೂ ಓಡಾಡ್ತಾಯಿರಲಿಲ್ಲ. ಇವತ್ತು ನಾನು ಬೇಟೆ ಮಾಡಲ್ಲ, ಫ್ರೀಯಾಗಿ ಕೂತಿರ್ತೀನಿ ಅಂತ ಹೇಳ್ಬಿಟ್ಟು. ಹಾಗೆ ಸಿಂಹ ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ಹೋದ ಸರಿ ಬಂದಾಗ ರೋಡಲ್ಲೇ ಜಾಮ್ ಮಾಡಿಬಿಟ್ಟಿತ್ತು. 15 ನಿಮಿಷ 20 ನಿಮಿಷ ನಾವು ಹಾಗೆ ನಿಂತಿದ್ವಿ. ಇನ್ನೊಂದು ಹುಲಿ ನೋಡಿದ್ವಿ, ಅದು ಕೂಡ ಎಲ್ಲ ಮಲಗಿರೋದು. ಇವತ್ತೇನು ಎಲ್ಲ ನಿದ್ದೆ ಹೊಡಿತಾಯಿದ್ರು. ಬೆಂಗಾಲಿ ಟೈಗರ್ ಕೂಡ ಮಲ್ಕೊಂಡು ನಿದ್ದೆ ಹೊಡಿತಾಯಿತ್ತು. ಮತ್ತು ಚಿಟ್ಟೆ ಪಾರ್ಕಿಗೆ ಬಂದ್ವಿ. ಅಲ್ಲಿ ಸಪ್ರೇಟಾಗಿ ಟಿಕೆಟ್ ತೊಗೋಬೇಕು. ಒಬ್ರಿಗೆ 50 ರೂಪಾಯಿ ಇರುತ್ತೆ. ಸೇಮ್ ಆ್ಯಸ್ ವೆಲ್ ಆಸ್ ಪುಟ್ಟ ಮಕ್ಳಿಗೆ ಫ್ರೀ ಇರುತ್ತೆ. ಅಲ್ಲೂ ಒಳಗಡೆ ಏನೂ ತೊಗೊಂಡು ಹೋಗೋಗಿಲ್ಲ. ಏನಪ್ಪ ಅಂದರೆ ಒಂದು ಬೇಜಾರು. ನನ್ನ ಮಗನಿಗೆ ತುಂಬ ದಾಹ ಆಗ್ತಿತ್ತು, ಏನಾದರೂ ತಿನ್ನಬೇಕು ಸ್ನ್ಯಾಕ್ಸ್ ಅಂತ ಅನ್ನಿಸ್ತಿತ್ತು. ನನಗೆ ತುಂಬ ಬೇಜಾರಾಯಿತು, ಏನಕ್ಕೆ ಹೀಗೆ ಮಾಡಿದೆ ಅಂತ. ಯಾಕಪ್ಪ ಅಂತಂದರೆ ಪ್ಲಾಸ್ಟಿಕ್ನ ನಿಷೇಧ ಮಾಡಿದ್ದಾರೆ ಬನ್ನೇರುಘಟ್ಟ ಝೂನಲ್ಲಿ, ಅಲೌಡ್ ಮಾಡಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಬಾಟಲಲ್ಲಿ ನಾನು ನೀರು ತಂದಿದ್ದೆ, ಅದನ್ನು ಹೊರಗಡೆನೇ ಇಡಬೇಕಾಯಿತು. ಚಾಕ್ಲೇಟು ಬಿಸ್ಕೆಟ್ ಎಲ್ಲ ತಂದಿರೋದನ್ನ ಪೇಪರ್ ತೆಗೆದುಬಿಟ್ಟು ಬಾಕ್ಸ್ ಒಳಕ್ಕೆ ಅದು ಹಾಕೊಂಡು ಹೋಗ್ಬೇಕಂತ ಹೇಳಿದ್ರು. ನಾನು ಬಾಕ್ಸ್ ತಂದಿರಲಿಲ್ಲ, ಬ್ಯಾಗು ತಂದಿರಲಿಲ್ಲ. ಹಾಗಾಗಿ ಅಲ್ಲೇ ಇಟ್ಬಿಟ್ಟು ಬರಬೇಕಾಯ್ತು. ಅದು ಬೇಜಾರಾಯಿತು. ನೀವು ನೆಕ್ಸ್ಟ್ ಟೈಮ್ ಬಂದರೆ ಸ್ಟೀಲ್ ಬಾಟ್ಲಲ್ಲಿ ನೀರು ಮತ್ತು ಸ್ಟೀಲ್ ಬಾಕ್ಸಲ್ಲಿ ಬಿಸ್ಕೆಟ್ ಚಾಕ್ಲೇಟ್ ಹಾಕೊಂಡು ತೊಗೊಂಡು ಬನ್ನಿ. ಮತ್ತು ಚಿಟ್ಟೆ ಪಾರ್ಕಲ್ಲಿ ಹೂವಿನ ಗಿಡಗಳನ್ನ ನೋಡ್ಬೋದು. ಅಲ್ಲೇ ನ್ಯಾಚುರಲ್ ಆಗಿರೋ ಚಿಟ್ಟೆಗಳನ್ನ ಕೂಡ ನೋಡ್ಬೋದು. ಕೆಲವೊಂದು ಆರ್ಟಿಫಿಷಿಯಲ್ ಚಿಟ್ಟೆಗಳನ್ನ ಕೂಡ ಇಟ್ಟಿದ್ದಾರೆ ಅಲ್ಲಿ. ಅದಾದಮೇಲೆ ಏನಪ್ಪ ಅಂತಂದರೆ ಒಳಗಡೆ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ. ಅಲ್ಲಿ ಚಿಟ್ಟೆಗಳ ಬಗ್ಗೆ ಯಾವ್ಯಾವ ಚಿಟ್ಟೆ ಏನೇನು ಅಂತ ಇನ್ಫಾರ್ಮೇಷನ್ನ ನಾವು ನೋಡ್ಬೋದು. ಹಾಗೆ ಮೀನಿಂದು ಟ್ಯಾಂಕ್ಗಳು ಇಟ್ಟಿದ್ದಾರೆ, ನೋಡೋಕ್ಕೆ ಒಂಥರ ಖುಷಿ ಆಯಿತು. ಅದಾದಮೇಲೆ ಮತ್ತೆ ಝೂ ಒಳಗಡೆ ಬಂದ್ವಿ. ಅದೇನಪ್ಪ ಅಂತಂದರೆ ಇಲ್ಲಿ ಸಫಾರಿ ಟಿಕೆಟ್ ತೊಗೊಂಡಿರೋರಿಗೆ ಫ್ರೀಯಾಗಿ ನೋಡ್ಬೋದು. ಜೀಬ್ರಾ ನೋಡಿದ್ವಿ. ಅದಾದಮೇಲೆ ಜಿರಾಫೆ. ನಾವು ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ನಿಂತಿದ್ದಾಗಲೇ ಕಾಣಿಸ್ತಾಯಿತ್ತು, ಎತ್ತರವಾಗಿತ್ತಲ್ಲ ಜಿರಾಫೆ. ಹಾಗಾಗಿ ಜಿರಾಫೆ ಹತ್ರ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ನನ್ನ ಮಗ ನಿಂತ್ಕೊಂಡು ಮಾತಾಡಿಕೊಂಡು 15ರಿಂದ 20 ನಿಮಿಷ ನಿಂತಿದ್ದ ನೋಡಿಕೊಂಡು. ಅವನಿಗಂತೂ ತುಂಬಾ ಖುಷಿ ಆಯಿತು. ಆನೆ ಅಂತ ಹಿಡ್ಕೊಂಡಿದ್ದ, ಆನೆ ನೋಡಬೇಕಂತ. ನಾಡ್ದಿಲ್ಲ, ಸ್ವಲ್ಪ ನಾನೇ ಎತ್ಕೊಂಡು ಬಂದೆ. ಸ್ವಲ್ಪ ಬೇಜಾರಾಯಿತು. ಅವನಿಗೆ ತಿನ್ನೋಕ್ಕೆ ಏನಿರಲಿಲ್ಲ ಅಂತ. ಕೊನೆ ಎಲ್ಲ ನೋಡಿ ಮುಗಿಸೋವರೆಗೂ ಏನೂ ಒಂದು ಸ್ವಲ್ಪ ನೀರು ಕುಡಿಲ್ಲ, ಹೊಟ್ಟೆಗೆ ಏನೂ ತಿನ್ನಲಿಲ್ಲ. ಹಾಗೆ ಮತ್ತೆ ಬಂದು ಇಲ್ಲೂ ಹುಲಿಗಳು ಮತ್ತು ಕರಡಿನ ನೋಡ್ಬೋದು. ಅದಾದಮೇಲೆ ಸ್ವಲ್ಪ ಕ್ರೌಡ್ ಇತ್ತು, ಜನಗಳು. ಅಲ್ಲಿ ಫಿಲ್ಟರ್ ಇಟ್ಟಿದ್ದು ಲೋಟ ಅಲ್ಲೇ ಇತ್ತು, ಸ್ವಲ್ಪ ನೀರು ಕುಡಿದ್ವಿ. ಮತ್ತು ಮುಂದೆ ಏನಪ್ಪ ಅಂತಂದರೆ ಆಸ್ಟ್ರಿಚ್ ಪಕ್ಷಿ ನೋಡ್ಬೋದು. ಅದಾದಮೇಲೆ ಮಾಮೂಲಿ ಹುಲಿ, ಆನೆಗಳು, ಸಿಂಹ, ಈ ಥರ ಎಲ್ಲ ಪ್ರಾಣಿನ ನೋಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಪಕ್ಷಿಗಳದ್ದು ಎಲ್ಲ ಇತ್ತು. ಅವೆಲ್ಲ ಒಳಗಡೆ ಹೋಗಿ ಸೇರ್ಕೊಂಡಿದ್ವು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೀರಾನೆ ಕೂಡ ಇತ್ತು, ಎಲ್ಲ ಒಳಗಡೆ ಇದ್ವು. ಫುಲ್ಲು ಸುಸ್ತಾಯ್ತಿತ್ತು, ಅಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನನ್ನ ಮಗ ಅಷ್ಟರಲ್ಲಿ ನಿದ್ದೆ ಮಾಡ್ತಿದ್ದ, ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.